ಅರಸೀಕೆರೆ ನಗರದಲ್ಲಿ ಹೆಚ್ಚುತ್ತಿರುವ ತಳ್ಳೋ ಗಾಡಿಗಳ ಹಾವಳಿಯಿಂದ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗಿದೆ. ಡಿಸಿಸಿ ಬ್ಯಾಂಕ್ನಿಂದ ಅಂಬೇಡ್ಕರ್ ವೃತ್ತದವರೆಗೂ ತಳ್ಳೋ ಗಾಡಿಗಳು ದ್ವಿಚಕ್ರ ಹಾಗೂ 4 ಚಕ್ರದ ಪಾರ್ಕಿಂಗ್ ಸ್ಥಳವನ್ನು ಆವರಿಸಿಕೊಂಡಿವೆ. ಇದರಿಂದ ದ್ವಿಚಕ್ರ ವಾಹನ ಮತ್ತು 4 ಚಕ್ರದ ವಾಹನಗಳನ್ನು ನಿಲ್ಲಿಸಲು ಪರದಾಡುವ ಸ್ಥಿತಿ ಬಂದಿದೆ. ಇದನ್ನು ನೋಡಿಯೂ ನೋಡದಂತಿರುವ ಪೊಲೀಸ್ ಇಲಾಖೆ ಮತ್ತು ನಗರಸಭೆ ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ತಳ್ಳೋ ಗಾಡಿಗಳಿಗೆ ಸೂಕ್ತ ಸ್ಥಳಾವಕಾಶ ಮಾಡಿಕೊಟ್ಟು ಸಂಚಾರವನ್ನು ಸುಗಮಗೊಳಿಸಬೇಕೆಂದು ಸಾರ್ವಜನಿಕರ ಆಗ್ರಹ. ಪಾದಚಾರಿಗಳ ಮಾರ್ಗ ಸಂಪೂರ್ಣ ಬಂದಾಗಿದೆ. ಎಲ್ಲ ಬೀದಿ ಬದಿ ವ್ಯಾಪಾರಿಗಳು, ತರಕಾರಿ ಮಾರೋರು, ಹಣ್ಣು ಮಾರೋರು, ಇಡೀ ಚಾರಿ ಮಾರ್ಗನ ವಾಹನ ನಿಲ್ಗಡೆ, ಏನು ದ್ವಿಚಕ್ರ ವಾಹನ ನಿಲ್ಗಡೆ ಏನು ಮಾಡ್ತೀವಿ ಆ ಜಾಗನೆಲ್ಲ ಆಕ್ರಮಿಸ್ಕೊಂಡಿದ್ದಾರೆ. ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ನಿರ್ಲಕ್ಷ್ಯ ತೋರಿ ಕಣ್ಮುಚ್ಕೊಂಡು ಕೂತಿದೆ. ಅರಸೀಕೆರೆಯಲ್ಲಿ ಪಾದಚಾರಿಗಳು ನಡೆದಾಡೋಕ್ಕೆ ಜಾಗ ಇಲ್ದಲೇ ಈಗೊಂದು 2-3 ತಿಂಗಳ 2-3 ಜನ ಪಾದಚಾರಿಗಳು ಸತ್ತೋಗಿದ್ದಾರೆ ರೋಡ್ ಆಕ್ಸಿಡೆಂಟಲ್ಲಿ. ಹಿಂಗಾಗಿದೆ. ದ್ವಿಚಕ್ರ ವಾಹನಗಳು ರಸ್ತೆ ಬದಿ ನಿಲ್ತಾರೆ, ಪಾದಚಾರಿಗಳು ಅವ್ರು ಓಡಾಡೋಕ್ಕೆ ಜಾಗ ಇಲ್ದಲೆ ರೋಡಲ್ಲಿ ನಡೆದಾಡೋ ಅಂಥ ಪರಿಸ್ಥಿತಿ ಅರಸೀಕೆರೆಯಲ್ಲಿ ಬಂದಿದೆ. ಈಗ ದ್ವಿಚಕ್ರ ವಾಹನಗಳು ನಿಲ್ಲಿಸಿರ್ತಾರೆ, ಅದ್ರ ಪಕ್ಕ ಬಂದು ಕಾರ್ ಪಾರ್ಕಿಂಗ್ ಮಾಡಿ ಹೋಗ್ತಾರೆ. ಇದನ್ನು ಕೇಳೋರು ಯಾರೂ ಇಲ್ಲ. ಇದು ನ್ಯಾಷನಲ್ ಹೈವೇ 206 ಆಗಿರೋದ್ರಿಂದ ತುಂಬ ವಾಹನ ದಟ್ಟಣೆ ಇದೆ. ಇಂಥ ಪರಿಸ್ಥಿತಿಯಲ್ಲೂ ನಮ್ಮ ಪೊಲೀಸ್ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿ ಅರಸೀಕೆರೆ ಸಾರ್ವಜನಿಕರಿಗೆ ಜನಜೀವನ ಓಡಾಡೋಕ್ಕೆ ಭಾಳ ತೊಂದರೆ ಕೊಡ್ತಿದ್ದಾರೆ. ಇದ್ರ ಬಗ್ಗೆ ಪೊಲೀಸ್ ಇಲಾಖೆಯವರು ತಕ್ಷಣ ಕ್ರಮಗೊಂಡು ಸೂಕ್ತ ಕ್ರಮ ಕೈಗೊಳ್ಳಬೇಕು. ಎಲ್ಲ ಬೀದಿ ಬದಿ ವ್ಯಾಪಾರಿಗಳು ಅವ್ರಿಗೆ ಸೂಕ್ತ ಜಾಗ, ಎಲ್ಲ ತಳ್ಳೋ ಗಾಡಿ ವ್ಯಾಪಾರಿಗಳಿಗೆ ಅವ್ರಿಗೆ ಬೇರೆ ಕಡೆ ಸೂಕ್ತ ಜಾಗ ಕಲ್ಪಿಸ್ಕೊಟ್ಟು ಈ ಪಾದಚಾರಿ ಸುಗಮ ಸಂಚಾರಕ್ಕೆ, ವಾಹನ ಸಂಚಾರಕ್ಕೆ, ಪಾದಚಾರಿಗಳ ಸಂಚಾರಕ್ಕೆ ಪಾರ್ಕಿಂಗ್ ವ್ಯವಸ್ಥೆ, ಆಮೇಲೆ ಪಾರ್ಕಿಂಗ್ ವ್ಯವಸ್ಥೆ ಹೆಂಗಿದೆ ಅಂತಂದರೆ ಅರಸೀಕೆರೆಯಲ್ಲಿ ಪ್ರತಿ U-ಟರ್ನಲ್ಲಿ ಪಾರ್ಕಿಂಗ್ ಮಾಡಿಟ್ಟಿರ್ತಾರೆ. ಇಲ್ಲಿ IB ಸರ್ಕಲಲ್ಲಿ ಪಾರ್ಕಿಂಗ್ ಮಾಡಿರ್ತಾರೆ, ಧನ್ವಂತರಿ ಸರ್ಕಲಲ್ಲಿ ಪಾರ್ಕಿಂಗ್ ಮಾಡಿರ್ತಾರೆ, ಬಸ್ ಸ್ಟ್ಯಾಂಡ್ ಸರ್ಕಲಲ್ಲಿ ಪಾರ್ಕಿಂಗ್ ಮಾಡಿರ್ತಾರೆ, PP ಸರ್ಕಲಲ್ಲಿ ಪಾರ್ಕಿಂಗ್ ಮಾಡಿರ್ತಾರೆ. ಯಾವುದೇ ಗಾಡಿ U-ಟರ್ನ್ ಹೊಡೆಯೋಕ್ಕೆ ಇಲ್ಲಿ ಎಲ್ಲೂ ಜಾಗ ಇಲ್ಲ. U-ಟರ್ನ್ ಆಗಬೇಕು ಅಂದರೆ ವಾಹನ ಸವಾರರು ಹರಸಾಹಸ ಪಡಬೇಕು. ಎಲ್ಲಿ 30 ಮೀಟ್ರು 50 ಮೀಟ್ರು U-ಟರ್ನ್ ಇರೋ ಜಾಗದಲ್ಲಿ 30ರಿಂದ 50 ಮೀಟ್ರು ದ್ವಿಚಕ್ರ ವಾಹನಗಳ ಅಥವಾ ವಾಹನಗಳ ಪಾರ್ಕಿಂಗ್ನ ತಡೆ ಕೊಡಬೇಕು. ನೋ ಪಾರ್ಕಿಂಗ್ ಬೋರ್ಡ್ ಹಾಕಬೇಕು. ಅದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಕೇಳ್ತೀವಿ.